ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸರಸ್ವತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಉದ್ದೇಶ ಅಂತಂದ್ರೆ ಆರ್‌ಬಿ ನೋಟಿಫಿಕೇಶನ್ CEN ನಂಬರ್ 8/2024 ಇದರ ಒಂದು ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ. ಸರಿನಾ? ಈ ಒಂದು ವಿಡಿಯೋದಲ್ಲಿ ಏನು ಬಗ್ಗೆ ತಿಳಿಸ್ಕೊಡ್ತೀವಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಾಲ್ ಮಾಡುವಂತ 32438 ಪೋಸ್ಟ್, ಸರಿನಾ? ಲೆವೆಲ್ 1 ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7 CPCP ಮ್ಯಾಟ್ರಿಕ್ಸ್ ಅಲ್ಲಿ ಕಾಲ್ ಮಾಡುವಂತ 32438 ಪೋಸ್ಟ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ನಾವು ಇಲ್ಲಿ ಮಾಡ್ತಾ ಇದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ತಿಳಿಸ್ಕೊಡ್ತೀವಿ, ಈ ಒಂದು ಡೀಟೇಲ್ ನೋಟಿಫಿಕೇಶನ್ ಏನಿದೆ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಅಫಿಷಿಯಲ್ ವೆಬ್ಸೈಟ್ಸ್ ಯಾವ್ದಿದೆ, ವ್ಯಾಲಿಡ್ ಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಏನು ಬೇಕಾಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಇರುತ್ತೆ, ಫಿಸಿಕಲ್ ಅಪ್ಲಿಕೇಶನ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಇನ್ಫಾರ್ಮೇಷನ್ ಕರೆಕ್ಟ್ ಇನ್ಫಾರ್ಮೇಷನ್ ಯಾವ ಇನ್ಫಾರ್ಮೇಷನ್ ನಾವು ಈ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅದನ್ನು ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಮೆಡಿಕಲ್ ಫಿಟ್ನೆಸ್ ಯಾವ ತರ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಏಜ್ ಲಿಮಿಟ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೆಂಟರ್ ಅಂಡ್ ಸಿಟಿ ಲೊಕೇಶನ್ ಯಾವಾಗುತ್ತೆ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಆಗಿ ನಿಮಗೆ ಎಕ್ಸಾಮ್ ಕಾಲ್ ಮಾಡ್ತಲ್ಲ ಅವಾಗ ನಿಮಗೆ ಸೆಂಟರ್ ಮತ್ತು ಸಿಟಿ ಲೊಕೇಶನ್ ಬರುತ್ತೆ, ಅದನ್ನು ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಅಪ್ಲಿಕೇಶನ್ ಮಾಡಿಫೈ ಮಾಡೋದ್ರ ಬಗ್ಗೆ ಯಾವ ತರ ಮಾಡಿಫೈ ಮಾಡಬೇಕಾಗುತ್ತೆ, ಡ್ಯೂರೇಷನ್ ಏನಿರುತ್ತೆ, ಫೀಸ್ ಪೇ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಮತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಅದ್ರ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ತೀವಿ. ಅದರಲ್ಲಿ ಸಿಲೆಬಸ್ ಯಾವಿದೆ, ಯಾವೆಲ್ಲ ಸಿಲೆಬಸ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀವಿ. ರೈಲ್ವೆ ವೈಸ್ ಅಂಡ್ ಪೋಸ್ಟ್ ವೈಸ್ ವೇಕೆನ್ಸೀಸ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್ ಈ ಒಂದು ಪೋಸ್ಟ್ ಅಲ್ಲಿ 32438 ಪೋಸ್ಟ್ ಏನು ಕಾಲ್ ಮಾಡಿದ್ದಾರೆ ಅಷ್ಟು ಪೋಸ್ಟ್ಗೆ ನಾವು ಏನು ಮಾಡ್ತಾ ಇದೀವಿ ಆ ಒಂದು ಡೀಟೇಲ್ಸ್ ಆ ಒಂದು ರೈಲ್ವೆ ವೈಸ್ ಮತ್ತು ಪೋಸ್ಟ್ ವೈಸ್ ವೇಕೆನ್ಸಿ ಇದೆಯಲ್ಲ ಅದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡಬೇಕು ಅಂತ ಅದನ್ನು ಕೂಡ ಇಲ್ಲಿ ನಾವು ತಿಳಿಸ್ಕೊಡ್ತೀವಿ. ಫಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಕೇಳುವಂತದ್ದು SSLC ಮಾಡಿರುವಂತವರು ಯಾರು ಬೇಕು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಕೆಲವರು ಇರುತ್ತೆ, ಸರಿನಾ? ಈಗ 25 ವರ್ಷ ಇರ್ತಾರೆ, 25 ವರ್ಷದಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ಇವಾಗ SSLC ತಗೊಂಡಿರ್ತಾರೆ, ಅವ್ರು ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇದ್ರೆ ಈ ಒಂದು ಕ್ಲೋಸಿಂಗ್ ಡೇಟ್ ಏನಿದೆ, ಸರಿನಾ? ಆ ಒಂದು ಕ್ಲೋಸಿಂಗ್ ಡೇಟ್ ಅದರೊಳಗಡೆ ನಿಮ್ಮ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಯು ಆರ್ ನಾಟ್ ಎಲಿಜಿಬಲ್, ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಅದರಿಂದ ನೀವು ಈ ಒಂದು ಕ್ಲೋಸಿಂಗ್ ಡೇಟ್ ಏನಿದೆ, ಸರಿನಾ? 22/2/2025 ಅಂದ್ರೆ ಫೆಬ್ರವರಿ 22 ಒಳಗಡೆ ನಿಮ್ಮ ರಿಸಲ್ಟ್ ಏನಾದರೂ ಬಂದಿದೆಯಾ ಬರುತ್ತಾ ಅವಾಗ ನೀವು ಅಪ್ಲೈ ಮಾಡಿ. ಎಲ್ಲರೂ ಇರ್ತಾರೆ, ಸರಿನಾ? ಇವತ್ತು SSLC ಬರೀತಾ ಇದ್ದಾರೆ ಅವ್ರು 22 ಒಳಗಡೆ ರಿಸಲ್ಟ್ ಬರುತ್ತೆ, ಬಟ್ ಇಲ್ಲಿ ಏಜ್ ಕೂಡ ಮ್ಯಾಟರ್ ಆಗುತ್ತೆ. ಮಿನಿಮಮ್ 18 ವರ್ಷ ಆಗಿರಬೇಕು, ಸರಿನಾ? ಈಗ SSLC ಬರೀತಾ ಇದ್ದಾರೆ ಅಂತಂದ್ರೆ ಅವರು 16 ವರ್ಷ ವಯಸ್ಸಿನವರಾಗಿರ್ತಾರೆ, ಅವರು ದೇ ಆರ್ ನಾಟ್ ಎಲಿಜಿಬಲ್. ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 36 ವರ್ಷ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಇಲ್ಲಿ. ಅದ್ರ ಬಗ್ಗೆ ಕೂಡ ಈಗ ನಾವು ತಿಳಿಸ್ಕೊಡ್ತೀವಿ ಮುಂದೆ. ನೆಕ್ಸ್ಟ್ ಎಲ್ಲಿ ಅಪ್ಲೈ ಮಾಡಬೇಕು, ಅಫಿಷಿಯಲ್ ವೆಬ್ಸೈಟ್ ಯಾವುದು? ಇವಾಗೆಲ್ಲ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಮಾತ್ರ ನೀವು ಅಪ್ಲೈ ಮಾಡಿ. ಅಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಡಿಫರೆಂಟ್ ಆಗಿರುತ್ತೆ. ಡೈರೆಕ್ಟ್ ನೀವು ಹೋದ ತಕ್ಷಣ ಇಲ್ಲಿ ಲಾಗಿನ್ ಆಗೋಕ್ಕೆ ಚಾನ್ಸ್ ಕೊಡೋದಿಲ್ಲ. ಫಸ್ಟ್ ಯಾವುದು ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ನಿಮ್ಮ ಮೊಬೈಲ್ ಮತ್ತೆ ಜಿಮೇಲ್ ಅಕೌಂಟ್, ಜಿಮೇಲ್ ಐಡಿ, ಸರಿನಾ? ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ. ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಸ್ ಬೇಕಂತಂದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಸರಿನಾ? ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡಬೇಕು ಅಂತ ಕೆಲವರು ಕೇಳಿದ್ರು, ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದನ್ನು ಕೂಡ ನಾವು ಈ ಒಂದು ವಿಡಿಯೋ ಆದ್ಮೇಲೆ ಅಪ್ಲೋಡ್ ಮಾಡ್ತೀವಿ. ನೀವು ಅದನ್ನು ಕೂಡ ಈ ಒಂದು ವೆಬ್ಸೈಟ್ ಹೋಗಿ ಯಾವ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬಹುದು ಅಂತ ನೀವು ಅದನ್ನು ಕೂಡ ನೋಡಬಹುದು. ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಇವು ತುಂಬಾ ಕ್ರೂಷಿಯಲ್ ಸ್ಟೆಪ್ ಇದು, ಸರಿನಾ? ನೀವು ವ್ಯಾಲಿಡ್ ಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಇಲ್ಲ ಅಂತಂದ್ರೆ ನಿಮಗೆ ಯಾವುದೇ ನೋಟಿಫಿಕೇಶನ್ ಬರೋದಿಲ್ಲ. ಯಾವುದೇ ಕಮ್ಯುನಿಕೇಶನ್ ಆಗಬೇಕು ಯಾರು ಕೂಡ ಥ್ರೂ ಟೆಲಿಫೋನಿಕ್ ಕಾಲ್ ಯಾರು ಮಾಡೋದಿಲ್ಲ, ಓನ್ಲಿ SMS ಮತ್ತೆ ಮೇಲ್ ಇವೆರಡಲ್ಲೇ ಕಮ್ಯುನಿಕೇಟ್ ಮಾಡೋದು ಅವರು. ಅದರಿಂದ ಯಾರು ನಿಮಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಕೊಡ್ತೀವಿ ಅಂತಂದ್ರೆ ನೀವು ಬರಿ ಆಗಬೇಡಿ, ಅವೆಲ್ಲ ಫೇಕ್ ಇರುತ್ತೆ. ಅದರಿಂದ ತುಂಬಾ ಕೇರ್ಫುಲ್ ಆಗಿರಿ. ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ ನೀವು ಬೇಕಾಗುತ್ತೆ. ಅದರಲ್ಲಿ ಮೇಜರ್ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್, ಇದರಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಯಾವ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಕೊಡ್ತೀರೋ ಅದೇ ಫೈನಲ್ ಆಗಿರಬೇಕು, ಅದನ್ನ ಯೂಸ್ ಮಾಡಬೇಕು, ಸರಿನಾ? ಆ ಮೊಬೈಲ್ ನಂಬರ್ ಇಲ್ವಾ ನೀವು ಮತ್ತೆ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಬೇರೆ ಮೇಲ್ ಐಡಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದರಿಂದ ನಿಮಗೆ ಏನು ವ್ಯಾಲಿಡ್ ಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಇದೆ ಅದನ್ನ ಕೇರ್ಫುಲ್ ಆಗಿಟ್ಕೊಳ್ಳಿ. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಈ ಒಂದು ನೋಟಿಫಿಕೇಶನ್ ನೀವು ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದು ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟು ನಾವು ಸಬ್ಮಿಟ್ ಮಾಡಿ ಪೋಸ್ಟ್ ಮಾಡ್ತೀವಿ, ಯಾವುದೂ ಇಲ್ಲ, ಬರೀ ಆನ್ಲೈನ್ ಅಪ್ಲಿಕೇಶನ್ ಅಷ್ಟೇ ಇರೋದು, ಸರಿನಾ? ಕರೆಕ್ಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ, ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ. ನಿಮ್ಮ ಕ್ಯಾಂಡಿಡೇಟ್ ಅಂದ್ರೆ ನಿಮ್ಮ ಸದಸ್ಯ ಈ ಒಂದು ಇದರಲ್ಲಿ ಪ್ರೊಸೀಜರ್ ಯಾವ ಬೇಕು ಕಿತ್ತಾಕಬಹುದು, ಇನ್ಫಾರ್ಮೇಷನ್ ಕರೆಕ್ಟ್ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಕರೆಕ್ಟ್ ಇನ್ಫಾರ್ಮೇಷನ್ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಕೊಡಿ, ಆಯ್ತಾ? ಅದಾದ್ಮೇಲೆ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಒಂದು ಪ್ರೊಸೀಜರ್ ಬರುತ್ತೆ, ಕೆಲವೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅದೆಲ್ಲ ಮುಂದೆ ನೋಡಬಹುದು. ಅಕೌಂಟ್ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡೋದಕ್ಕೆ ನೋಡಬಹುದು. ನಿಮಗೆ ಏನಾದರೂ ಗೊತ್ತಾಗಿಲ್ಲ ಯಾವ ಅಪ್ಲೈ ಮಾಡೋದಂದ್ರೆ ಖಂಡಿತ ನಮಗೆ ತಿಳಿಸ್ಕೊಡಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡಿ. ನೆಕ್ಸ್ಟ್ ಮೆಡಿಕಲ್ ಫಿಟ್ನೆಸ್ ಅಂತ ಕಂಪ್ಲೀಟ್ ಮಾಡಿ ಚೆಕ್ ಮಾಡಿಲ್ಲ. ಇಲ್ಲಿ ಕೆಲವೊಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇದೆ, A2 A3 B1 B2 C1 C2. ಈ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಡಿಸ್ಟೆನ್ಸ್ ವಿಷನ್ ಮತ್ತು ನಿಯರ್ ವಿಷನ್, ಸರಿನಾ? ದೂರದೃಷ್ಟಿ ಸಮೀಪ ದೃಷ್ಟಿ ಎರಡು ದೃಷ್ಟಿಗಳಿಲ್ಲ, ಅದನ್ನು ಚೆಕ್ ಮಾಡ್ತಾರೆ. ಕೆಲವೊಂದು ಮೆಟ್ರಿಕ್ಸ್ ಡಿಫರೆಂಟ್ ಕನ್ಸಿಡರ್ ಮಾಡ್ತಾರೆ ಈ ಒಂದು ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಆ ಒಂದು ಸ್ಟ್ಯಾಂಡರ್ಡ್ಸ್ ನಿಮಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಯಾವ ಸ್ಟ್ಯಾಂಡರ್ಡ್ಸ್ ಬರುತ್ತೆ ಆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೀವು ಹಾಕಬಹುದು, ಓಕೆನಾ? ಸೊ ನೆಕ್ಸ್ಟ್ ಏಜ್ ಲಿಮಿಟ್ ಯಾವ ತರ ಇರಬೇಕು, ನಾವು ಹೇಳಿದ್ರೆ ನಿಮಗೆ 18 ರಿಂದ 36 ವರ್ಷದೊಳಗೆ ಇರಬೇಕು. ಯಾವಾಗ ಆಸ್ ಆನ್ 1/1/2025 1/1/2025 ನಿಮಗೆ ಏನಾಗಿರಬೇಕು, ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 36 ವರ್ಷ ಅಷ್ಟೇ. ನೆಕ್ಸ್ಟ್ 1/1/2025 ನಿಮಗೆ 36 ವರ್ಷ ಒಂದಿನಾಗಿರುತ್ತೆ, ಯು ಆರ್ ನಾಟ್ ಎಲಿಜಿಬಲ್. ಅದರಿಂದ ಇಲ್ಲಿ ಕ್ಲಿಯರ್ ಆಗಿ ಅಪ್ಪರ್ ಏಜ್ ಲಿಮಿಟ್ ಮತ್ತು ಲೋವರ್ ಏಜ್ ಲಿಮಿಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಪರ್ ಏಜ್ ಲಿಮಿಟ್ ಏನಾಗಿರಬೇಕು ನಿಮಗೆ ಅಂತಂದ್ರೆ 2/1/1989 ಅಂದ್ರೆ 2ನೇ ಜನವರಿ 1989 ರಿಂದ ನೀವು 8ನೇ ತಾರೀಕು ನೋಟಿಫಿಕೇಶನ್ ಹೌದು ನೀವು ಎಲಿಜಿಬಲ್ ಇರ್ತೀರಿ, ಸರಿನಾ? ಅದರಿಂದ ಲೋವರ್ ಏಜ್ ಲಿಮಿಟ್ ಏನಾಗಿರುತ್ತೆ ಅಂದ್ರೆ 1/1/2007 ವರೆಗೂ ಇದೆ. 2001-2007 ಸರಿನಾ ಸರ್? ನಾನು 2001-2007 ಸರ್, ಯು ಆರ್ ನಾಟ್ ಎಲಿಜಿಬಲ್, ಆಯ್ತಾ? ಅದರಿಂದ ಇಲ್ಲಿ ಕೆಳಗಡೆ ಬರೆದಿದೆ 1/1/1989 ಯು ಆರ್ ನಾಟ್ ಎಲಿಜಿಬಲ್, 2001-2007 ಯು ಆರ್ ನಾಟ್ ಎಲಿಜಿಬಲ್, ಸರಿನಾ? ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಕೆಲವೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ಒಂದು ರಿಲ್ಯಾಕ್ಸೇಷನ್ ಅಲ್ಲಿ ನೀವು ಪ್ಯಾರಾ ಈ ಡೀಟೇಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಆ ಒಂದು ಡೀಟೇಲ್ ನೋಟಿಫಿಕೇಶನ್ ಅಲ್ಲಿ ಪ್ಯಾರಾ 5 ರೆಫರ್ ಮಾಡಿ. ಕೆಲವೊಬ್ಬರಿಗೆ OBC NCL ನಾನ್ ಕ್ರಿಮಿನಲ್ ಅಲ್ಲಿ ಬರುವಂತ ಕೆಲವು OBC 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದರಿಂದ ನೀವು ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದರಿಂದ ಆ ಒಂದು ಏಜ್ ರಿಲ್ಯಾಕ್ಸೇಷನ್ ನೀವು ನೀಟಾಗಿ ಆ ಒಂದು ನೋಟಿಫಿಕೇಶನ್ ನೋಡಿಕೊಂಡು ಅಪ್ಲೈ ಮಾಡಿ. ನೀವು ಕ್ಯಾಟಗರಿ ಬರ್ತೀರಿ, ಆ ಕ್ಯಾಟಗರಿ ನೀವು ಕ್ಲೈಮ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಮಾಡಬೇಕಾಗುತ್ತೆ ಅದಕ್ಕೆ ರಿಲೇಟೆಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಕೆಲವೊಂದು ಸರ್ಟಿಫಿಕೇಟ್ಸ್ ಮಾಡಿರುತ್ತೆ ಅವನ್ನ ನೀವು ರೆಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಾಡಿಫೈ ಅಪ್ಲಿಕೇಶನ್ ಮಾಡಿಫೈ ಮಾಡೋದು ನಾವು ಹೇಳಿದೀನಿ. ನೀವು ಏನೆಲ್ಲ ಮಾಡಿಫೈ ಮಾಡೋದಿಲ್ಲ, ನೀವು ಯಾವ ಝೋನ್ ಸೆಲೆಕ್ಟ್ ಮಾಡ್ಕೊಂಡಿರಿ ಆ ಒಂದು ಝೋನ್ ನೀವು ಮಾಡಿಫೈ ಮಾಡೋದಿಲ್ಲ. ನೆಕ್ಸ್ಟ್ ನೀವು ವೈಲ್ ಕ್ರಿಯೇಟಿಂಗ್ ಅನ್ ಅಕೌಂಟ್, ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರಬೇಕಾದ್ರೆ ಯಾವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಆ ಯಾವುದನ್ನು ಕೂಡ ನೀವು ಮಾಡಿಫೈ ಮಾಡೋದಿಲ್ಲ, ಸರಿನಾ? ಅಕೌಂಟ್ ಕ್ರಿಯೇಟ್ ಮಾಡೋಕೆ ನೀವು ವ್ಯಾಲಿಡ್ ಇಮೇಲ್ ಕೊಟ್ಟಿದ್ದೀರಿ ಮತ್ತೆ ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ, ಅವನು ಕೂಡ ಮಾಡಿಫೈ ಮಾಡೋದಿಲ್ಲ. ಬಿಕಾಸ್ ಇವಾಗೆಲ್ಲ ಕ್ಲೈಮ್ಗಳು ಜಾಸ್ತಿ ಆಗ್ತಿದೆ ಸೈಬರ್ ಕ್ಲೈಮ್, ಅದರಿಂದ ಅವನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೊಸೀಜರ್. ಮತ್ತೆ ಏನೆಲ್ಲ ಮಾಡಿಫೈ ಮಾಡೋದು ಸರ್, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿಫೈ ಮಾಡಬಹುದು. ಬೈ ಮಿಸ್ ಆಗಿ ನೀವು ಮಾಡಿದ್ರಿ ITI ಮಾಡಿದ್ರಿ, ನೀವೇನು SLC ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ITI ಆಡ್ ಮಾಡಬೇಕು, ಅವಾಗ ನೀವು ಈ ಒಂದು ಮಾಡಿಫೈ ಅಪ್ಲಿಕೇಶನ್ ತಗೋಬಹುದು. ಅದನ್ನ ಮಾಡಿಫೈ ಮಾಡಬೇಕಂದ್ರೆ ಕೆಲವೊಂದು ಫೀಸ್ ಇರುತ್ತೆ, ಆ ಒಂದು ಫೀಸ್ ನೀವು ಪೇ ಮಾಡಬೇಕಾಗುತ್ತೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಯಾವಾಗೆಲ್ಲ ಮಾಡಿಫೈ ಮಾಡೋದಕ್ಕೆ ಅಪ್ಲಿಕೇಶನ್ ಮಾಡಿಫೈ ಮಾಡೋದಕ್ಕೆ ಡೇಟ್ ಕೊಟ್ಟಿದ್ದಾರೆ 25/2/2025 ರಿಂದ ಅಂದ್ರೆ ಫೆಬ್ರವರಿ 25 ರಿಂದ ಮಾರ್ಚ್ 6 ಇಲ್ಲಿವರೆಗೂ, ಸರಿನಾ? ಫೆಬ್ರವರಿ 25 ರಿಂದ ಮಾರ್ಚ್ 6 ಅಷ್ಟೇ ಡೇಟ್ ಕೊಟ್ಟಿರೋದು. ಅಂದ್ರೆ ಮಾರ್ಚ್ 6ನೇ ತಾರೀಕು ಎಷ್ಟು ಗಂಟೆ ಇದೆ, 23:59 ಅವರ್ಸ್ ಅಂತ ಇದೆ. ಅಂದ್ರೆ 11 ಗಂಟೆ 59 ನಿಮಿಷ, ರಾತ್ರಿ 11 ಗಂಟೆ 59 ನಿಮಿಷದವರೆಗೂ ಟೈಮ್ ಇರುತ್ತೆ ಸರ್. 24 ಆಗುತ್ತೆ ಅಂದ್ರೆ ಏನಾಗುತ್ತೆ, ಡೇಟ್ ಚೇಂಜ್ ಆಗುತ್ತೆ, 7/3/2025 ಆಗುತ್ತೆ. ಅದರಿಂದ 11:59 ಒಳಗಡೆ ಮಾರ್ಚ್ 6 11:59 ಒಳಗಡೆ ನೀವೇನ್ ಮಾಡಿ ಈ ಒಂದು ಅಪ್ಲಿಕೇಶನ್ ಮಾಡಿಫೈ ಮಾಡಿ. ನೆಸೆಸಿಟಿ ಇದ್ರೆ ಮಾತ್ರ, ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ಏನು ತಲೆಕೆಡಿಸ್ಕೋಬೇಕಾಗಿಲ್ಲ. ನೆಕ್ಸ್ಟ್ ಫೀಸ್ ಸರ್, ಈಗ ಒಂದು ಅಪ್ಲಿಕೇಶನ್ ನೀವು ಆಗ್ತಾ ಇದ್ರಿ, ಸರಿನಾ? ಅಪ್ಲಿಕೇಶನ್ ಆಗ್ತಾ ಫೀಸ್ ಪೇ ಮಾಡಬೇಕು, ಅದು ಪೇ ಮಾಡಬೇಕಾಗುತ್ತೆ 500 ರೂಪೀಸ್ ಇರುತ್ತೆ. ಯಾವುದು ಕ್ಯಾಟಗರಿ ಅವರಿಗೆ ಈಗ ಈ ಸೆಕೆಂಡ್ ಬಂದಿದೆಯಲ್ಲ PWD ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಕ್ಯಾಂಡಿಡೇಟ್ಸ್ ಬಿಟ್ಟು ಕೆಲವೊಂದು SC ST ಮೈನಾರಿಟೀಸ್ ಇರಲ್ಲ, ಕೆಲವೊಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ OBC ಬೇರೆ EBC ಬೇರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈ ಒಂದು ಕ್ರೈಟೀರಿಯಾಗಳಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ಗಳು ಇದ್ರೆ ಮಾತ್ರ ನಿಮಗೆ ₹250 ಆಯ್ತಾ?
250 ರೂಪಾಯಿ ಫೀಸ್ ಅಷ್ಟೇ. ಯಾವಾಗ ಈ ಒಂದು ಕ್ಯಾಟಗರಿ ಸೆಕೆಂಡ್ ಪಾಯಿಂಟ್ ಮೆನ್ಷನ್ ಮಾಡಿದ್ವಲ್ಲ, ಆ ಒಂದು ಎಲಿಜಿಬಿಲಿಟಿ ಇದ್ರೆ ನಿಮಗೆ ವ್ಯಾಲಿಡ್ ಸರ್ಟಿಫಿಕೇಟ್ ಇರಬೇಕು. ಇಲ್ಲ ಅಂದ್ರೆ ನಿಮಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. 500 ರೂಪಾಯಿ ಅಲ್ಲಿ 400 ರೂಪಾಯಿ ಚಾರ್ಜ್ ನಿಮಗೆ ಏನು ಮಾಡ್ತಾರೆ, ರೀಫಂಡ್ ಮಾಡ್ತಾರೆ. ಕೆಳಗಡೆ ಇದೆಯಲ್ಲ ಸೆಕೆಂಡ್ ಕ್ಯಾಟಗರಿ ಇದೆಯಲ್ಲ, ಸೆಕೆಂಡ್ ಕ್ಯಾಟಗರಿ 250 ರೂಪಾಯಿ ಕೂಡ ರೀಫಂಡ್ ಮಾಡ್ತಾರೆ. ಬಟ್ ಒಂದು ಕಂಡೀಷನ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಅವರು, ಏನಂತಂದ್ರೆ ರೀಫಂಡ್ ಮಾಡ್ತಾರೆ ಇಫ್ ಎನಿ ಬ್ಯಾಂಕ್ ಚಾರ್ಜಸ್, ಅವ್ರು ಏನಾದ್ರು ಬ್ಯಾಂಕ್ ಚಾರ್ಜಸ್ ಏನಾದ್ರು ಇತ್ತು ಅಂತಂದ್ರೆ ಆ ಬ್ಯಾಂಕ್ ಚಾರ್ಜಸ್ ನ ಡಿಡಕ್ಟ್ ಮಾಡ್ಕೊಂಡು ರಿಮೈನಿಂಗ್ ಅಮೌಂಟ್ ನಿಮಗೆ ರೀಫಂಡ್ ಮಾಡ್ಕೊಡ್ತಾರೆ. ಸರಿನಾ? ಅದರಿಂದ ಅಲ್ಲಿ ಸೆಕೆಂಡ್ ಕಂಡೀಷನ್ ಏನಂತಂದ್ರೆ ನೀವು ಸಿಬಿಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನ ಅಟೆಂಡ್ ಆದ್ರೆ ಮಾತ್ರ ರೀಫಂಡ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿಮಗೆ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಅದರಿಂದ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಿರೋ ಅವರೆಲ್ಲ ಸಿಬಿಟಿ ಅಟೆಂಡ್ ಮಾಡಿ ರೀಫಂಡ್ ಅಂತೂ ಆಗುತ್ತೆ. ಸಿಬಿಟಿ ಅಟೆಂಡ್ ಮಾಡಿಲ್ಲ ರೀಫಂಡ್ ಆಗುತ್ತೆ, ಅದು ಪಾಸಿಬಿಲಿಟಿ ಇಲ್ಲ. ಸರಿನಾ? ನಿಮಗೆ ಅಲ್ಲಿ ಅಟೆಂಡೆನ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ವ್ಯಾಲಿಡ್ ಮಾಡ್ಕೊಂಡು ನಿಮಗೆ ರೀಫಂಡ್ ಏನಿದೆ ಪ್ರೊಸೀಜರ್ ಅದು ಪ್ರೊಸೀಡ್ ಮಾಡ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ರಿಟನ್ ಟೆಸ್ಟ್ ಇಲ್ಲಿ ನಿಮಗೆ ಒಂದು ಎಕ್ಸಾಮ್ ಸೆಂಟರ್ ಕೊಡ್ತಾರೆ. ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮಗೆ ಒಂದು ಕಂಪ್ಯೂಟರ್ ನ ಅಲರ್ಟ್ ಮಾಡ್ತಾರೆ. ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ. ನೀವು ಗೂಗಲ್ ಮಾಡೋದ್ರಲ್ಲಿ ಏನಿಲ್ಲ. ಓಕೆನಾ? ಸೊ ಬೇಸಿಕಲಿ TCS ಅವರೇ ಅದೆಲ್ಲ ಮೇಂಟೈನ್ ಮಾಡ್ತಿರೋದು. ಅದರಿಂದ ನೀವು ಕಾಪಿ ಮಾಡೋದು ಆಗಿಲ್ಲ. ನಿಮ್ಮ ಪಕ್ಕದಲ್ಲಿ ಕೂತಿರೋರು ನಿಮಗೂ ಕ್ವಶ್ಚನ್ಸ್ ಡಿಫರೆಂಟ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಆ ಒಂದು ಸಿಬಿಟಿ ಟೆಸ್ಟ್ ಏನಿರುತ್ತೆ ಆ ಒಂದು ಟೆಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಕೆಲವರಿಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರೆಯೋಕೆ ಹೋಗ್ತಾ ಇದ್ದಾರೆ ಅಂದ್ರೆ ಟೆಸ್ಟ್ ಅಟೆಂಡ್ ಮಾಡೋಕೆ ಯಾವ ಗೊತ್ತಾಗಿಲ್ಲ, ಅದನ್ನ ಯಾವ ಮಾಡಬೇಕು. ಕೆಲವೊಂದು ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ಎಲ್ಲ ನಾವು ಯಾವ ಸೆಲೆಕ್ಟ್ ಮಾಡಬೇಕು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಕೆಲವು ಸಬ್ಜೆಕ್ಟ್ ಮೇಲೆ ಕ್ವಶ್ಚನ್ಸ್ ಇರುತ್ತೆ. ಟೋಟಲ್ 100 ಕ್ವಶ್ಚನ್ಸ್ ಇರುತ್ತೆ. ಆ 100 ಕ್ವಶ್ಚನ್ಸ್ ಯಾವ ತರ ಡಿವೈಡ್ ಮಾಡ್ತಾರೆ ಅಂತಂದ್ರೆ ಜನರಲ್ ಸೈನ್ಸ್ 25 ಕ್ವಶ್ಚನ್ಸ್ ಕೊಡ್ತಾರೆ, ಮ್ಯಾಥಮೆಟಿಕ್ಸ್ 25 ಕ್ವಶ್ಚನ್ಸ್ ಕೊಡ್ತಾರೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 30 ಕ್ವಶ್ಚನ್ಸ್ ಕೊಡ್ತಾರೆ, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ 20 ಕ್ವಶ್ಚನ್ಸ್ ಕೊಡ್ತಾರೆ. ಟೋಟಲ್ 100 ಕ್ವಶ್ಚನ್ಸ್ ಆಗುತ್ತೆ. ನಿಮಗೆ 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಅಂದ್ರೆ 1.5 ಗಂಟೆ ಟೈಮಲ್ಲಿ ನೀವು 100 ಕ್ವಶ್ಚನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸರಿನಾ? ಇಲ್ಲಿ 120 ನಿಮಿಷ ಯಾರು ಬರುತ್ತೆ ಅಂದ್ರೆ PWD ಕ್ಯಾಂಡಿಡೇಟ್ಸ್ ಮಾತ್ರ ಏನಾಗುತ್ತೆ, ಕೆಲವೊಂದು ಸ್ಟ್ರೈಕ್ ತಗೊಂಡ್ರೆ ಅವರಿಗೆ 120 ನಿಮಿಷ ಇರುತ್ತೆ. ಅದನ್ನು ನೀವು ಕ್ಲೈಮ್ ಮಾಡಬೇಕಂದ್ರೆ ವ್ಯಾಲಿಡ್ ಸರ್ಟಿಫಿಕೇಟ್ ಇರಬೇಕು. ಆಯ್ತಾ? ಇಲ್ಲಿ ನೀವು ಒಂದು ತಿಳ್ಕೋಬೇಕಂದ್ರೆ ಈಗ 100 ಮಾರ್ಕ್ಸ್ ಕಾಲ್ ಮಾಡಿ ಕೇಳಿದ್ರೆ ಕ್ವಶ್ಚನ್ಸ್ 100 ಮಾರ್ಕ್ಸ್ ಅಟೆಂಡ್ ಮಾಡಿದ್ರಿ. ಅದರಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಒಂದು ಕ್ವಶ್ಚನ್ ಕರೆಕ್ಟ್ ಆಯ್ತಂದ್ರೆ 1 ಮಾರ್ಕ್ಸ್ ಬರುತ್ತೆ. 3 ಕ್ವಶ್ಚನ್ಸ್ ತಪ್ಪಾಯ್ತು ಅಂತಂದ್ರೆ 1 ಮಾರ್ಕ್ಸ್ ಮೈನಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು 4 ಕ್ವಶ್ಚನ್ಸ್ ಅಟೆಂಡ್ ಮಾಡಿದ್ರಿ, 4 ಕ್ವಶ್ಚನ್ಸ್ ಅಲ್ಲಿ 1 ಕ್ವಶ್ಚನ್ ಕರೆಕ್ಟ್ ಆಗಿದೆ, 3 ಕ್ವಶ್ಚನ್ ತಪ್ಪಾಗಿದೆ ಅಂದ್ರೆ ನಿಮಗೆ ಸಿಗುವಂತ ಮಾರ್ಕ್ಸ್ 0. ಹೆಂಗೆ 3 ಕ್ವಶ್ಚನ್ ತಪ್ಪಾಯ್ತು 1 ಮಾರ್ಕ್ಸ್ ಕಳಿತೀವಿ ಅಂತ ಹೇಳಿದ್ರೆ 3 ಕ್ವಶ್ಚನ್ ತಪ್ಪಾಗಿದೆ 1 ಮಾರ್ಕ್ಸ್ ಕಳಿದ್ದಾರೆ. ನಾವು ಪಡ್ಕೊಂಡಿರೋದು ಎಷ್ಟು? ಒಂದೇ ಕ್ವಶ್ಚನ್ ಕರೆಕ್ಟ್ ಆಗಿರೋದು. ಸೊ 1 - 1 ಏನಾಗುತ್ತೆ 0 ಆಗುತ್ತೆ. ಶೂನ್ಯ. ನಿಮ್ಮ ಸ್ಕೋರ್ ಏನಾಗಿರುತ್ತೆ 0 ಆಗಿರುತ್ತೆ. ಅದರಿಂದ ನೆಗೆಟಿವ್ ಮಾರ್ಕಿಂಗ್ ಆಗಿರೋದ್ರಿಂದ ನಿಮಗೆ ಯಾವೆಲ್ಲ ಕ್ವಶ್ಚನ್ಸ್ ಗೊತ್ತಿಲ್ವಾ ಆ ಕ್ವಶ್ಚನ್ಸ್ ನ ಬಿಟ್ಬಿಟ್ಟು ಕೆಳಗೆ ಹೋಗ್ಬಿಡಿ ನೀವು. ಆಯ್ತಾ? ನಿಮಗೆ ಪರ್ಫೆಕ್ಟ್ ಇದೆ ಕ್ವಶ್ಚನ್ಸ್, ಆ ಕ್ವಶ್ಚನ್ಸ್ ಫಸ್ಟ್ ಆನ್ಸರ್ ಮಾಡಿ. ಆಯ್ತಾ? ಅದನ್ನ ಆನ್ಸರ್ ಮಾಡ್ಕೊಳ್ತಾ ಹೋಗಿ 100 ಕ್ವಶ್ಚನ್ಸ್ ಕೂಡ ಅಟೆಂಡ್ ಮಾಡಿ. ಅದಕ್ಕೆ ಯಾವ ಅಟೆಂಡ್ ಮಾಡಬೇಕು ಅದನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಈ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾವ ಇರುತ್ತೆ, ಮೇಲ್ ಕ್ಯಾಂಡಿಡೇಟ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಇಬ್ಬರು ಕೂಡ ಡಿಫರೆಂಟ್ ಆಗಿರುತ್ತೆ. ಸರಿನಾ? ಈ ಮೇಲ್ ಕ್ಯಾಂಡಿಡೇಟ್ ಏನಂತಂದ್ರೆ 35 kg ತೂಕನ ಹೊತ್ಕೊಂಡು 100 ಮೀಟರ್ ನಡಿಬೇಕು ವಿತಿನ್ 2 ಮಿನಿಟ್ಸ್. 2 ನಿಮಿಷದೊಳಗಡೆ 35 kg ಹೊತ್ಕೊಂಡು ಏನಾಗಬೇಕು 100 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಸರಿನಾ? ನಾನು ತುಂಬಾ ಭಾರ ಆಯ್ತಪ್ಪ ನಾನು ನಿಲ್ಲಿಸಿ ಆಮೇಲೆ ಹೋಗ್ತೀನಿ ಇಲ್ಲ, ವಿತೌಟ್ ಪುಟಿಂಗ್ ದ weight down ಅಂದ್ರೆ ಆ ಒಂದು weight ನ ಕೆಳಗೆ ಇಳಿದಂಗೆ ನಾವು ಮಾಡಬೇಕು. ಒಂದು ಚಾನ್ಸ್ ನಾವು ಆ ಒಂದು ಕಂಪ್ಲೀಟ್ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು. ಬಟ್ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಏನಾಗುತ್ತೆ 20 kg ಅಷ್ಟೇ ವೇಟ್. ಅಂದ್ರೆ ಟೈಮ್ ಮತ್ತು ಡಿಸ್ಟೆನ್ಸ್ ಎರಡು ಸೇಮ್ ಇರುತ್ತೆ, weight ಮಾತ್ರ ರಿಡ್ಯೂಸ್ ಆಗುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ 35 kg ಇರುತ್ತೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 20 kg ಇರುತ್ತೆ. ಅದರಿಂದ ಸೆಕೆಂಡ್ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಏನಂದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ನ ಅಂದ್ರೆ 1 ಕಿಲೋಮೀಟರ್ನ ಮೇಲ್ ಕ್ಯಾಂಡಿಡೇಟ್ಸ್ 4 ನಿಮಿಷ 15 ಸೆಕೆಂಡ್ಸ್ ಅಲ್ಲಿ ಏನು ಮಾಡಬೇಕಾಗುತ್ತೆ, ಒಂದು ಚಾನ್ಸ್ ಒಳಗಡೆ ಅವರು ಕ್ಲಿಯರ್ ಮಾಡಬೇಕಾಗುತ್ತೆ. ಫೀಮೇಲ್ಸ್ ಏನಾಗುತ್ತೆ ಸೇಮ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಂದ್ರೆ 1000 ಮೀಟರ್ನ ಎಷ್ಟು 5 ನಿಮಿಷ 40 ಸೆಕೆಂಡ್ಸ್ ಒಳಗಡೆ ಏನು ಮಾಡಬೇಕಾಗುತ್ತೆ, ಆ ಒಂದು ಡಿಸ್ಟೆನ್ಸ್ ನ ಕವರ್ ಮಾಡಬೇಕಾಗುತ್ತೆ ಒಂದು ಚಾನ್ಸ್ ಒಳಗಡೆ. ನೆಕ್ಸ್ಟ್ ರೈಲ್ವೆ ವೈಸ್ ಅಂಡ್ ಪೋಸ್ಟ್ ವೈಸ್ ವೇಕೆನ್ಸಿ ಫಾರ್ ಅನ್ವೈಡ್ ಪೋಸ್ಟ್ ಇದನ್ನು ನೀವು ಅನೆಕ್ಸ್ ಬಿ ಇದೆಯಲ್ಲ, ಸೊ ಈ ಒಂದು ನೋಟಿಫಿಕೇಶನ್ ನಂಬರ್ ಅಲ್ಲಿ ಪೇಜ್ ನಂಬರ್ 51 ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಪೇಜ್ ನಂಬರ್ 51 ರಿಂದ ನಿಮಗೆ ಈ ಒಂದು ಝೋನಲ್ ವೈಸ್ ಆಗಿ ಸರಿನಾ ಸಿಗುತ್ತೆ. ಅದರಿಂದ ಮುಂಬೈ ಝೋನು, ಹುಬ್ಳಿ, ಬೆಂಗಳೂರು, ಗುವಾಹಟಿ ಆ ಒಂದು ಝೋನಲ್ ವೈಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸರಿನಾ? ಫಸ್ಟ್ ಚೆಕ್ ಮಾಡ್ಕೊಂಡು ಯಾವ ಝೋನ್ ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೆ ಮಾತ್ರ ಅಪ್ಲೈ ಮಾಡಿ. ಒಂದು ಝೋನ್ ಅಪ್ಲೈ ಮಾಡಿ, ಬೆಂಗಳೂರು ಅಪ್ಲೈ ಮಾಡಿ ನಾವು ಮುಂಬೈಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ ನಾಟ್ ಪಾಸಿಬಲ್. ಸರಿನಾ? ನೀವು ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಬೆಂಗಳೂರು ಸೆಲೆಕ್ಟ್ ಆಗಿದ್ರೆ ನೀವು ಸರಿನಾ ಬೆಂಗಳೂರಲ್ಲಿ ಮಿನಿಮಮ್ 5 ಇಯರ್ಸ್ ವರ್ಕ್ ಮಾಡಬೇಕು. ಅದನ್ನ ಮೇನ್ ಇಂಟೆನ್ಷನ್ ಆಗಿ ಇಟ್ಕೊಳ್ಳಿ. ಅದನ್ನ ನಿಮ್ಮ ಝೋನ್ ಸೆಲೆಕ್ಟ್ ಮಾಡಬೇಕಂದ್ರೆ ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿ. ಆಯ್ತಾ? ಅದರಿಂದ ಇವೆಲ್ಲ ಇನ್ಸ್ಟ್ರಕ್ಷನ್ ತುಂಬಾ ಕೇರ್ಫುಲ್ ಆಗಿ ನೋಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಒಳ್ಳೆ ನಿಮಗೆ ಯಶಸ್ಸು ಸಿಗಲಿ. ಏನೇ ಒಂದು ಕೊಡಿ ನಿಮಗೆ ಇತ್ತಂದ್ರೆ ಪ್ರಶ್ನೆಗಳು ಇತ್ತಂದ್ರೆ ಕಮೆಂಟ್ ಮಾಡಿ. ನಿಮಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಕೂಡ ನಮಗೆ ತಿಳಿಸ್ಕೊಡಿ. ಅದ್ರ ಮೇಲೆ ನಾವು ಒಂದು ವಿಡಿಯೋ ಮಾಡಿ ನಿಮಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಆ ಒಂದು ಸೊಲ್ಯೂಷನ್ ನಾವು ನಿಮ್ಮ ಮುಂದೆ ತಂದು ಕೊಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.